ಭೀಮಣ್ಣ ಖಂಡ್ರೆ ಅವರು ನಿನ್ನೆ ನಿಧನರಾಗಿದ್ದಾರೆ. ರಾಜ್ಯ ಕಂಡ ಅತ್ಯಂತ ಹಳೆಯ ರಾಜಕಾರಣಿ, ಸಮಾಜ ಸೇವಕರು. ಬಹುಶಃ ಅಷ್ಟು ದೀರ್ಘಕಾಲದ ರಾಜಕಾರಣಿ ಯಾರು ನಾವು ಬಹುಶಃ ನೋಡಲಿಕ್ಕಾಗಿಲ್ಲ. ಅವ್ರ ಹೆಚ್ಚು ಕೊಡುಗೆ ಅವ್ರ ಸಮಾಜಕ್ಕೂ ಜೊತೆಗೆ ಕಾಂಗ್ರೆಸ್ ಕೂಡ ಭಾಳಷ್ಟು ಅವ್ರ ಕೊಡುಗೆ ಇದೆ. ಯಾವಾಗಲೂ ಕಾಂಗ್ರೆಸ್ಸಿನ ಪರವಾಗಿ ಗಟ್ಟಿಯಾಗಿ ನಿಂತಿರುವಂಥ ಒಬ್ಬ ಗಟ್ಟಿ ವ್ಯಕ್ತಿ. ನಿನ್ನೆ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವ್ರ ಕಾಲಾವಧಿಯಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ಪ್ರಚಲಿತರು ಅವರು ಈ ರಾಜ್ಯಕ್ಕೆ. ಅವ್ರು ಬಿಟ್ಟಾಗಲಿ ಕೂಡ ಅವರ ವಿಚಾರಗಳು, ಹೋರಾಟ, ಆದರ್ಶ ನಮ್ಮ ಜೊತೆ ಇದ್ದೇ ಇರ್ತೈತೆ. ಅದನ್ನೇ ಅವರ ಪುತ್ರರಾದ ನಮ್ಮ ಮಂತ್ರಿಗಳು ಈಶ್ವರ್ ಖಂಡ್ರೆ ಮುಂದುವರಿಸ್ತಾರೆ. ಅವರು ಕೂಡ ಅದೇ ಹಾದಿಯಲ್ಲಿ ದಿಟ್ಟವಾಗಿ ಕೆಲಸ ಮಾಡ್ತಾರೆ. ಅವರು ಕೂಡ ಈಶ್ವರ್ ಖಂಡ್ರೆ ಅವರು ಅದೇ ಹಾದಿಯಲ್ಲಿ ಕೆಲಸ ಮಾಡ್ತಾರೆ. ಸಾಕಷ್ಟು ನಾವು ಹತ್ತಿರಿಂದ ಅವ್ರು ನೋಡಿದ್ದೀವಿ. ಅವ್ರು ಇವತ್ತು ನಮ್ಮ ಬಿಟ್ಟಾಗಲಿ ಕೂಡ ಅವ್ರ ವಿಚಾರಗಳು ಇರ್ತಾವೆ ಅನ್ನೋ ಮಾತನ್ನು ಹೇಳುತ್ತಾ, ಜೊತೆಗೆ ಅವರ ಕುಟುಂಬಕ್ಕೆ, ಅವರ ಸಮಾಜಕ್ಕೆ, ಅವರ ಸಂಘಟನೆ, ಅವರು ಆದರ್ಶ ಆಗಿರಲಿ, ಅವರೆಲ್ಲ ಮುಂದೆ ಅವರ ಆದರ್ಶ ಪಾಲನೆ ಮಾಡಲಿ. ಅವರ ಕುಟುಂಬಕ್ಕೆ ಅವರು ಅಗಲಿ ಹೋಗಿರುವಂಥ ಏನು ದುಃಖಿದೆ ಅದರಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತೀನಿ.